ಸರ್ ಈಗ ಲೋಕಸಭಾ ಎಲೆಕ್ಷನ್ ಮತ್ತು MP ಎಲೆಕ್ಷನ್ಸ್ ಹಾಂ ಯಾವ ಪಕ್ಷ ಬಂದರೆ ಒಳ್ಳೇದಾಗ್ಬೋದು? ಪಕ್ಷ ಅಂದರೂ ಈಗ ಇಬ್ಬರು ಜನ ಕೆಲಸ ಐತಿ, ಆದರೆ ನಮ್ಮದು ಮೋದಿಯವರು ಬರಬೇಕಲ್ಲ. ಮೋದಿ ಬರಬೇಕು. ಹೌದು. ಯಾಕೆ ಮೋದಿಯವರು ಯಾಕೆ? ಇಲ್ಲ, ಯಾಕಂದ್ರೆ ಅವರು ಕೆಲಸ ಮಾಡಿದಾರಲ್ಲ, ಹಾಂ. ಅವರು ಮತ್ತು ಲೇಡೀಸಿಗೆ ಅವು ಇವು ಎಲ್ಲ ಇದು ಮಾಡಿದಾರಲ್ಲ ಹೆಲ್ಪಿಂಗ್. ಈ ಕಾಂಗ್ರೆಸ್ ಇದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ. ಕಾಂಗ್ರೆಸ್ದಾಗ ಏನೂ ಹೇಳೋಕ್ಕಾಗಿಲ್ಲ, ಯಾಕಂದ್ರೆ ಅದು ಚುನಾವಣೆ ಅಲ್ಲ. ಬಟ್ ಕಾಂಗ್ರೆಸ್ನೂ ಬರ್ಬೋದು, BJPನೂ ಬರ್ಬೋದು. ಅದು ಈಗ ಕಾಂಗ್ರೆಸ್ನೂ ಬರ್ತದೆ ಅಂತ ಹೇಳೋಕ್ಕಾಗಲ್ಲ, ಇದು ಆಮೇಲೆ BJPನೂ ಬರ್ತದೆ ಅಂತ ಇದು ಹೇಳೋಕ್ಕಾಗಲ್ಲ. ಸರ್ ಇದಕ್ಕೂ ಮುಂಚೆ ಅನಂತಕುಮಾರ್ ಹೆಗಡೆ ಅವರು ಇದ್ದರು, 6 ಬಾರಿ MP ಆಗಿದ್ದರು ಕ್ಷೇತ್ರದಲ್ಲಿ. ಹೌದು. ಏನೇನು ಮಾಡಿದ್ದಾರೆ? ಅವರು ಮಾಡಿದ ಸುಮಾರು ಎಲ್ಲ ಈಗ ಪಕ್ಷದಲ್ಲಿ ಹಂಗೆ ಈಗ ಏನು ನಾವು ಇದು ಮಾಡ್ತೀವಿ ಅದು ಇದು ಏನು ಅದ್ರಾಗ ಸ್ವಲ್ಪ ಒಂದು ಕೆಲಸ ಮಾಡ್ತಾರೆ ಅವರು. ಕೆಲವೊಂದು ಏನು ಒಂದು ಅಂದ್ರೆ ಪೂರ್ತಿ ಈಗ 100% ಅಂತೂ ಕೆಲಸ ಯಾರು ಮಾಡಲ್ಲ ಇದು, ಬಟ್ ಒಂದು 50-60% ಕೆಲಸ ಮಾಡ್ತಾರೆ. ಅವರು ಮಾಡಿದಾರೆ, ಇಲ್ಲ ಅಂತ ಏನಿಲ್ಲ. ಬಟ್ ಈಗ ಇವ್ರದ್ದು ಹಂಗೆ ಸ್ವಲ್ಪ ಕೆಲಸ ಮಾಡ್ತಾರೆ, ಸ್ವಲ್ಪ ಮಾಡಲ್ಲ. ಸರ್ ಈಗ ನೀವು ಸಪೋರ್ಟ್ ಮಾಡೋದು ಹೌದು. ಒಂದು ವ್ಯಕ್ತಿ ನೋಡ್ಕೊಂಡ, ಪಕ್ಷ ನೋಡ್ಕೊಂಡ, ಅಭಿವೃದ್ಧಿ ನೋಡ್ಕೊಂಡ? ಅಭಿವೃದ್ಧಿ ನೋಡ್ಕೊಂಡೆ. ಅಭಿವೃದ್ಧಿ ಹೌದು 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 ಹೌದು. ನಮ್ಗೆ ಏನು ಪಕ್ಷ ಅದು ಇದು ಏನಲ್ಲ, ಯಾಕಂದ್ರೆ ಈಗ ನಮ್ದು ಊರು ಇಂಪ್ರೂವ್ ಆಗ್ಬೇಕಲ್ಲ, ಅದು ಮೇನ್. ಈಗ ಇದು ನಮ್ಗೇನು ಅವರು ದುಡ್ಡು ಕೊಡ್ತಾರ ಅದು ಇದು ಅಂತೂ ಅದು ಬೇಡ ನಮ್ಗೆ. ಅವರು ಅವ್ರದ್ದು 500-1000 ರೂಪಾಯಿ ಅಂತೂ ನಮ್ಗೇನು ಏನು ಅದು ಇದು ಆಗಲ್ಲ. ನಿಮ್ಮ ಪ್ರಕಾರ ಯಾರು ಬರ್ಬೋದು ಸರ್? ನನ್ನ ಪ್ರಕಾರ ಅಂದ್ರೆ ಇದು ಅದನ್ನ ಈಗ ಹೇಳಿದೇನಲ್ಲ, BJPನೂ ಬರ್ಬೋದು, ಕಾಂಗ್ರೆಸ್ನೂ ಬರ್ಬೋದು. ಇದು ಇವರು ಬರ್ತಾರಂತ ಇದು ಗ್ಯಾರಂಟಿ ಅಂತೂ ಏನು ಇದು ಹೇಳಿಕ್ಕಾಗಲ್ಲ. ಕೆಲವ್ರದ್ದು ಏನು ಇದು ಸ್ವಲ್ಪ ಏನೋ ಅವ್ರದ್ದು ಇದು ದುಡ್ಡು ಮೇಲೆ ಅಂದ್ರೆ ಇದು ಕೊಟ್ಟು ಅವರು ಮತ್ತು ಇದು ಈಗ ಅವರು ಮತ್ತು ದುಡ್ಡು ಬಿಟ್ಟು ಕೊಟ್ಟು ಖರೀದಿಸ್ಬೋದು, ಹಂಗೇನಿಲ್ಲ. ಬಟ್ ಇದು ಹೇಳೋಕ್ಕಾಗಲ್ಲ, ಇವರು ಬರ್ತಾರಂತ ಹೇಳೋಕ್ಕಾಗಲ್ಲ, ಇಬ್ಬರು ಬರ್ಬೋದು. ಕಾಂಪಿಟೇಷನ್ ಈಗ ಇದು ಕಾಂಪಿಟೇಷನ್ ಆಗೋದು ಅಂದ್ರೆ 100%. ಯಾಕಂದ್ರೆ ಕಾಂಗ್ರೆಸ್ಸನ್ನು ಮತ್ತು ಇದು ಅವ್ರದ್ದು ಈಗ ಕಾಂಪಿಟೇಷನ್ ಆಗ್ತೈತಿ, ಮತ್ತು BJPನೂ ಇದು ಆಗ್ತೈತಿ ಕಾಂಪಿಟೇಷನ್.